ಸರ್ ನಮಗೆ ಎಸ್ ಜಾನಕಿಯಮ್ಮವರು ನವೀನಣ್ಣ ಅವರಿಂದ ಪರಿಚಯ. ನಮಗೆ 3-4 ಇಯರ್ಸಿಂದ ಅಮ್ಮ ಪರಿಚಯ ಆಗಿದ್ದು. ನಮಗೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ ಅಮ್ಮ ಇಲ್ಲಿ ಇದ್ದಾರೆ, ಅಣ್ಣಂಗೆ ಇಷ್ಟೊಂದು ದೊಡ್ಡ ಆಕ್ಸಿಬಿಲಿಟಿ ಇದೆ ಅಂತ. ನಮ್ಗೆ ಹೆಂಗೆ ಇದು ಅಂದರೆ ಯಾವಾಗ ನಾವು ಅಮ್ಮನ್ನ ನೋಡಬೇಕು ಅನಿಸ್ತಿತ್ತು, ಅಣ್ಣಂಗೆ ಹೇಳಿದ್ರೆ ಬರ್ತಾಯಿದ್ವಿ, ಮಾತಾಡ್ಸ್ಕೊತಾ ಇದ್ವಿ. ಅಮ್ಮಗೆ ಮಕ್ಕಳೆಲ್ಲ ತುಂಬ ಇಷ್ಟ. ಮಕ್ಕಳೆಲ್ಲ ಬಂದರೆ ಅವರೇ ಎತ್ಕೊಂಡು ಎಲ್ಲನೂ ಮಾತಾಡ್ಸೋರು, ಆಟ ಆಡ್ಸೋರು, ಕೈ ಕಾಸೆಲ್ಲ ಮಕ್ಳಿಗೆ ಎಸ್ಪೆಷಲಿ ಮಕ್ಕಳು ಅಂದರೆ ತುಂಬ ಇಷ್ಟ ಅಮ್ಮನಿಗೆ. ಹೇಗೆ ಕಾಲ ಕಳೀತಾ ಇದ್ರು ಇಲ್ಲಿ? ಅದೇ ಎಲ್ಲರೂ ಬರ್ತೀವಿ ಸರ್, ಎಲ್ರಿಗೂ ಒಂದೊಂದು ಹಾಡು ಹೇಳಿ ಅಂತ ಹೇಳೋರು, ಇಲ್ಲ ಅಮ್ಮಂಗೆ ಯಾವುದಾದ್ರು ಇಷ್ಟ, ನಂಗೇನು ಅಷ್ಟೊಂದು ಹಾಡೋಕೆ ಬರಲ್ಲ, ನೀವುಗಳೇ ಚೆನ್ನಾಗಿ ಆಡ್ತೀರ ಅಂತ ಅವ್ರು ಎಲ್ರಿಗೂ ರೇಗಿಸೋರು. ಒಡನಾಟ ಹೆಂಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಅವರೇ ಕೈ ತೂತು ಕೊಡೋರು. ಅವರೇ ನಾವು ಇಲ್ಲಿ ಬಂದಾಗ ಅವ್ರ ಭೇಟಿ ಮಾಡಿದಾಗ ಅವರೇ ಕೈ ತೂತು ಎಲ್ರಿಗೂ ಕೊಡೋರು ಅಷ್ಟು. ಯಾಕಂದರೆ ಅವರು ಅಂಥ ಸೆಲೆಬ್ರಿಟಿ ಆದರೂ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಮಕ್ಳ ಥರ ನೋಡ್ಕೊತಾರೆ. ದೊಡ್ಡವರು ಚಿಕ್ಕವರು ಅಂತ ಇದು ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸ ಚೆನ್ನಾಗಿ ನೋಡ್ಕೊತೀವಿ ಸರ್. ಅದೇ ಮರ್ಯಾದ ಮಾಣಿಕ್ಯ ಅಂತ ಲೆಕ್ಕಾಚಾರ. ಖಂಡಿತ ಖಂಡಿತ ಖಂಡಿತ. ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ಕೊಂಡು ನೀವು ಅವ್ರ ಜೊತೆಲಿ ಕಳೆದಂಥ ಕಾಲ ಹೇಗೆ ಸರ್? ನಾವು ಇಲ್ಲಿ ಬಂದರೆ 2 ಅವರ್ 3 ಅವರು ಅಮ್ಮನ ಜೊತೆನೇ ಇದ್ದು ಅವರು ಏನು ಕೊಡ್ತಾರೆ ಅದು ತಿನ್ಕೊಂಡು ಆರಾಮಾಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊ ಹೋಗ್ತಿದ್ದೋ ಸರ್. ಇಲ್ಲೆಲ್ಲ ಆರಾಮ್ ಸರ್, ಒಂಥರ ಏನೋ ಮಕ್ಕಳ ಥರನೇ ನೋಡ್ಕೊತಿದ್ದು ಅವರು. ನವೀನ್ ಅಣ್ಣನ ಕಡೆಯಿಂದ ಎಲ್ಲರಿಗೂ ಪರಿಚಯ ನಮ್ಮ ಗ್ರೂಪ್ಗೆಲ್ಲ. ಸರ್, ಈಗ ಮನೆಯಲ್ಲಿ ಬಂದು ಮಾತಾಡೋದು ಅದ್ರ ಜೊತೆಗೆ ಅಂದರೆ ಇಲ್ಲಿ ನೀವು ಬಂದು ಕಾಲ ಕಳಿಬೇಕಾದ್ರೆ ಅವ್ರ ಜೊತೆ ಆಟ ಆಡ್ತಿದ್ರಾ? ಅವ್ರು ಏನಾದರೂ ನಿಮ್ಗೆ ಹೇಳ್ತಿದ್ರ ಅಥವಾ ನಿಮ್ಮಿಂದ ಏನಾದ್ರು ಇದು ಮಾಡಿ? ನಾನು ಒಂದು ಸ್ಟೇಟಸ್ ಹಾಕಿದ್ದೀನಿ ನಿಮಗೆ, ಈ ನೋಡಿ ಸರ್, ಒಂದು ಮಗು ಹೆಂಗಿರುತ್ತೆ ಅಮ್ಮ ಆ ಥರ ಸರ್. ಒಂದು ಮಗು ನೋಡೋದು ಅಂದರೆ ಇದು ನೋಡೋದು ಒಂದೇ ಸರ್. ಇದು ನೋಡಿ ಸರ್, ಮಗು ಥರ ಆಟಾಡ್ತಿದ್ದೀರಾ ಅಮ್ಮ. ಇದು ನೋಡಿ ಸರ್, ಇದು ಒಂದು ಮಗು ಥರ ಆಟಾಡ್ತಿದ್ದೀರಾ ಮಗ. ಹಾಂ, ಅಷ್ಟು ಒಡನಾಟ ಸರ್. ಯಾರೇ ಬರಲಿ ಪಕ್ಕದಲ್ಲಿ ಕೂತ್ಕೊಂಡು ಇಷ್ಟು ಕ್ಲೀನಾಗಿ ಇಷ್ಟು ತೊಪ್ಕೊಂಡು ಇವ್ರು ನಮ್ಮವ್ರು, ಇವ್ರಿಗೆ ಈ ಥರ ಮಾಡಬೇಕು, ಹಿಂಗೆ ಮಾಡು, ಇಷ್ಟು ಚೆನ್ನಾಗಿರುತ್ತೆ ಏನು ಅಂತ ಪ್ರತಿಯೊಬ್ಬರು ಹೇಳೋರು ಸರ್. ಯಾರೇ ಸಿಗಲಿ ಯಾರೇ ಅಂಥವ್ರು ಇಂಥವ್ರು ಪರಿಚಯ ಯಾರನ್ನೂ ಭೇದ ಭಾವ ಮಾಡಿಲ್ಲ ಸರ್. ಯಾರೇ ಸಿಕ್ಕರು ಪ್ರೀತಿಯಿಂದ ಮಾತಾಡಿಸ್ತಾರೆ ಸರ್. ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಸರ್. ನೀವು ಸಿಕ್ಕರು ಪ್ರೀತಿಯಿಂದ ಮಾಡಿಸ್ತಾರೆ. ಯಾರು ರೋಡಲ್ಲೂ ಜಾನಕಿ ಅಮ್ಮ ಅಂತ ಹೆಸರಿಡ್ರಿಗೂ ಬನ್ನಿ ಕೂತ್ಕೊಳ್ಳಿ ಅಂತ ಪಕ್ಕದಲ್ಲಿ ಕುಣಿಸಿ. ಇಲ್ಲ ಸರ್, ಎಲ್ಲೂ ಹೊರಗಡೆ ಓಡಾಡಲ್ಲ ಸರ್. ಹೊರಗಡೆ ಓಡಾಡ್ಸಲ್ಲ. ಈಗ ಪ್ರೀತಿ ಈಗ ನೀವು ನಮ್ಮ ಪರಿಚಯ, ನೀವು ನಮ್ಮ ಫ್ರೆಂಡು, ನಾನು ನಿಮ್ಗೆ ಕರ್ಕೊಂಡು ಹೋಗಿದ್ರೆ ಅನ್ಕೊಳ್ಳಿ, ಹಬ್ಬಪ್ಪ ಅಲ್ಲಿ ಪಕ್ಕದಲ್ಲಿ ಅಷ್ಟು ಕ್ಲೀನಾಗಿ ಇಷ್ಟು ಕ್ಲೀನಾಗಿ ಕುಣಿಸ್ಕೊಂಡು ಅಷ್ಟು ಕ್ಲೀನಾಗಿ ಹೇಳ್ತಾರೆ ಸರ್ ಅವರು. ಹಿಂಗೆ ಮಾಡಬೇಕು, ಅವ್ರದ್ದು ಮಾತೇ ಬರ್ತಾಯಿಲ್ಲ ಸರ್ ಅವ್ರ ಬಗ್ಗೆ ಮಾತಾಡೋಕ್ಕೆ. ಅಷ್ಟು ಇದು ಸರ್ ಅವ್ರ ಮಗ ಮುರಳಿ ಅಣ್ಣ ತುಂಬ ಸ್ಟ್ರಿಕ್ಟ್ ಇದ್ದರು. ಅಂದರೆ ಯಾರದೇ ಅಪಾಯಿಂಟ್ಮೆಂಟ್ ಇಲ್ಲದೆ, ಪ್ರೇಯರ್ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಮುರಳಿ ಅಣ್ಣ ಇರಬೇಕಾದ್ರೆ. ಅದಾದಮೇಲೆ ಅದನ್ನೇ ಫಾಲೋಅಪ್ ಮಾಡಿದ್ರು ಅದನ್ನು. ಅವ್ರ ಜೊತೆ ಕಳೆದಂಥ ಕೊನೆ ಕ್ಷಣ ಯಾವುದು? ಕೊನೆಗೆ ಅದು ಫ್ಯಾಮಿಲಿನೂ ಬಂದು ಮೀಟ್ ಮಾಡಿದ್ವಿ. ನನ್ನ ಮಗನ್ನ ಎತ್ಕೊಂಡು ಮುದ್ದಾಡಿದ್ರು. ಇಲ್ಲಿದೆ ಅದು ಫೋಟೋ, ಇದು ಅಷ್ಟೇ. ಲಾಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.